ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಾಗಿ ಸುರೇಶ್, ಪುಷ್ಪಲತಾ ಉಪಾಧ್ಯಕ್ಷೆ. ನಗರದ ಅರ್ಬನ್ ಬ್ಯಾಂಕ್ ನೂತನ ಅಧ್ಯಕ್ಷರಾಗಿ ಎಸ್ ಸುರೇಶ್ ಮತ್ತು ಉಪಾಧ್ಯಕ್ಷರಾಗಿ ಎಸ್ ಪುಷ್ಪಲತಾ ಅವಿರೋಧವಾಗಿ ಆಯ್ಕೆಯಾದರು. ಗುರುವಾರ ನಡೆದ ಚುನಾವಣೆಯಲ್ಲಿ ನಿರ್ದೇಶಕರಾದ ಎಂ ಮುನಿರಾಜು, ವಿ ಕೃಷ್ಣ, ಎನ್ ವೆಂಕಟೇಶ್, ಎಸ್ ರವಿಚಂದ್ರನ್, ಕೆ ನಟರಾಜ್, ವಿಎನ್ ಶ್ರೀಧರ್, ಜೆ ಚಲಪತಿ, ಕೆಎನ್ ಮುನಿರಾಜು, ಜೆ ಶಿವ, ಎಸ್ ಎ ನಾಗರಾಜ್ ಮತ್ತು ಡಾಕ್ಟರ್ ಕೆ ಬಬಿತಾ ಶಿವ ಅವಿರೋಧವಾಗಿ ಆಯ್ಕೆಗೆ ಸಹಕರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಸುರೇಶ್, ಎಲ್ಲ ನಿರ್ದೇಶಕರ ಜೊತೆಗೂಡಿ ಬ್ಯಾಂಕ್ ಅನ್ನು ಮಾದರಿಯಾಗಿ ಮುನ್ನಡೆಸುವುದಾಗಿ ಹೇಳಿದರು. ಉಪಾಧ್ಯಕ್ಷೆ ಪುಷ್ಪಲತಾ ಮಾತನಾಡಿ, ಬ್ಯಾಂಕಿನ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಮಹಿಳೆಯೊಬ್ಬರನ್ನ ಉಪಾಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡುವ ಮೂಲಕ ಆಡಳಿತ ಮಂಡಳಿ ಮಹಿಳಾ ಸ್ನೇಹಿ ಆಡಳಿತಕ್ಕೆ ಮುಂದಾಗಿದ್ದು, ಈ ನಿಟ್ಟಿನಲ್ಲಿ ಬ್ಯಾಂಕಿನ ಅಭಿವೃದ್ಧಿಗೆ ಸಹಕಾರ ನೀಡುವುದಾಗಿ ತಿಳಿಸಿದರು. ಮಾಜಿ ಅಧ್ಯಕ್ಷ ಡಿಪಿಎಸ್ ಡಾಕ್ಟರ್ ಮುನಿರಾಜು ಮಾತನಾಡಿ, ಬ್ಯಾಂಕ್ ಎಲ್ಲ ಜಾತಿ, ಧರ್ಮ, ಭಾಷಿಕರಿಗೆ ಸಾಲ ನೀಡುವ ಮೂಲಕ ಸಾಮಾಜಿಕ ನ್ಯಾಯ ಪಾಲಿಸುವುದರೊಂದಿಗೆ ನಗರದ ಜನರ ಆರ್ಥಿಕ ಅಭಿವೃದ್ಧಿಗೆ ಒತ್ತು ನೀಡಬೇಕೆಂದು ನುಡಿದರು. ಸಹಕಾರ ಇಲಾಖೆ ಅಧಿಕಾರಿ ಎಂಆರ್ ಗೀತಾ ಚುನಾವಣಾಧಿಕಾರಿಯಾಗಿದ್ದು, ಬ್ಯಾಂಕಿನ ಕಾರ್ಯದರ್ಶಿ ಸುಬ್ರಹ್ಮಣಿ, ಅಕೌಂಟ್ ತೇಜಸ್ ಕುಮಾರ್, ಸುವರ್ಣ, ಸುಜಾತ, ಕಣ್ಣಪ್ಪ, ಕನಕ ಪ್ರಸಾದ್ ಹಾಜರಿದ್ದರು. ಸುರೇಶ್ ಅವರು ಇದುವರೆಗೂ ಎಲೆಕ್ಷನ್ ಆಗಿಲ್ಲ, ಸಂತೋಷ. ಯಾಕಂದ್ರೆ ನಾವೆಲ್ಲ ಒಂದೇ ತಾಯಿ ಮಕ್ಕಳಂಗೆ ಈ ಪ್ರಾಜೆಕ್ಟ್ನ ಮುಂದುವರಿಸ್ಕೊಂಡು ಹೋಗ್ತೀವಿ. ಇನ್ನೂ ಮುಂದಿನ ದಿನಗಳಲ್ಲಿ ಸುರೇಶ್ ಅವರು ಮತ್ತು ಉಪಾಧ್ಯಕ್ಷರಾದ ನಮ್ಮ ಪುಷ್ಪಲತಾ ಮೇಡಮ್ ಅವರು ಹೆಚ್ಚಿನ ರೀತಿಯಲ್ಲಿ ಈ ಬ್ಯಾಂಕ್ ಎಲ್ಲರಿಗೂ ಸಾಲ ಕೊಟ್ಟು ಎಲ್ಲ ಜಾತಿಗೂ ಏನು ನಾವು ನಡ್ಸ್ಕೊಂಡು ಬಂದಿದ್ದೇನೆ, ಆ ರೀತಿ ಎಲ್ಲ ಜಾತಿಗಳಿಗೂ ಮೊದಲನೇದಾಗಿ ಮುಸ್ಲಿಮ್ಗೂ ಪಾಪ ಅವ್ರಿಗೆ ಬಡವರಿಗೆ ಹೆಚ್ಚಿನ ರೀತಿಯಾಗಿ ಕೈ ಹಿಡಿದು ಅವರಿಗೆ ಸಾಲ ಕೊಡಬೇಕಂತ ಕೇಳ್ಕೊಂತ ಈ ಬ್ಯಾಂಕ್ನ ನಾವು ನಿಮ್ಮ ಜೊತೆ ಇರ್ತೀವಿ. ಹೆಚ್ಚಿನ ರೀತಿಯಲ್ಲಿ ಸರ್ಕಾರಕ್ಕೆ ಈ ಚುನಾವಣೆ ನಡೆಸಿಕೊಟ್ಟಂಥ ಚುನಾವಣಾಧಿಕಾರಿಗಳು ಮತ್ತು ಎಲ್ಲ ನನ್ನ ಸ್ನೇಹಿತರಾದಂಥ ನಿರ್ದೇಶಕರು ಮತ್ತು ಪುಷ್ಪಲತಾ ಮೇಡಮ್ ಅವರು ಮತ್ತು ಡಾಕ್ಟರ್ ಬಬಿತಾ ಮೇಡಮ್ ಅವರು ಅವ್ರಿಗೂ ಏನು ಅವಿರೋಧವಾಗಿ ಎಲ್ಲರೂ ಏನು ಸಹಕರಿಸಿದ್ದಾರೆ, ಅದಕ್ಕಾಗಿ ನಾನು ಮೊದಲನೇ ಬಾರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈ ಬ್ಯಾಂಕು ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಇನ್ನೂ ಮುಂಚೆ ಈಗ ಅಭಿವೃದ್ಧಿ ಪಥದಲ್ಲಿ ಇದೆ ನಮ್ಮ ಅರ್ಬನ್ ಬ್ಯಾಂಕು. ಇನ್ನೂ ಹೆಚ್ಚಿನ ಅಭಿವೃದ್ಧಿ ಪಥಕ್ಕೆ ಅವರು ತೆಗೆದುಕೊಂಡು ಹೋಗಲಿ, ಅವರಿಗೆ ಸಹಕಾರವನ್ನು ನಾವು ಅವರ ಬೆನ್ನೆಲುಬಾಗಿದ್ದು ಕೊಡ್ತೀವಿ ಅಂತ ಹೇಳ್ತಾ ನಾನು ಮಾತನ್ನ. ಕೋಆಪರೇಟಿವ್ ಬ್ಯಾಂಕ್ ಸೊಸೈಟಿಯಲ್ಲಿ ಮೊದಲ ಬಾರಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ನನ್ನ ಎಲ್ಲ ನಿರ್ದೇಶಕರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನಮ್ಮ ಕೃಷ್ಣ ಸಾರು, ಡಿಪಿಎಸ್ ಮುನಿರಾಜು ಸರ್ ಅಧ್ಯಕ್ಷರಾದ ಟೈಮಲ್ಲಿ ಈ ಬ್ಯಾಂಕ್ನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗಿದ್ದಾರೆ. ಅವರ ಹೆಸರು, ಅವರ ಇದನ್ನು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅವ್ರ ಹೆಸರನ್ನು ಉಳಿಸಿ ಬ್ಯಾಂಕನ್ನು ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಸಹಕರಿಸ್ತೀರಿ ಅಂತ ಹೇಳಿಬಿಟ್ಟು ನಾನು ಮತ್ತು ನಮ್ಮ ಉಪಾಧ್ಯಕ್ಷರಾದಂಥ ಪುಷ್ಪಲತಾ ಮೇಡಮ್ ಅವರು ಈ ಸಮಯದಲ್ಲಿ ಮಾತನಾಡಿ ಇಚ್ಛಿಸ್ಕೊಳ್ತೇವೆ. ವಿಶ್ವ ಹ್ಯಾಪಿ ಡೇ. ಈ ಕಡೆ ನನ್ನ 13 ಜನ ನಿರ್ದೇಶಕರಿಗೆ ಮೊದಲೇ ನಮಸ್ಕರಿಸುತ್ತೇನೆ. ಮತ್ತೆ ನನಗೆ ಸಹಕರಿಸಿದ ಎಲ್ಲ ನನ್ನ ಮಿತ್ರರು ಹಾಗೂ ಇವರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಹಾಗೆ ನಮಗೆ ಎಲೆಕ್ಷನ್ನನ್ನು ಸುಶ್ರಿತವಾಗಿ ನಡೆಸಿಕೊಟ್ಟ ನಮ್ಮ ಚುನಾವಣಾಧಿಕಾರಿ ಮೇಡಮ್ಗೂ ನನ್ನ ನಮಸ್ಕಾರ ತಿಳಿಸ್ತೇನೆ. ಈಗ ನನಗೆ ಮೊದಲನೇ ಬಾರಿಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ನಿರ್ದೇಶಕರು, ಅದರಲ್ಲಿ ವಿಶೇಷ ಕಾಳಜಿ ವಹಿಸಿದಂಥ ನಮ್ಮ ಮುನಿರಾಜಣ್ಣವರು, ನಮ್ಮ ಎಸ್ ಎಂ ನಾಗರಾಜ್ ಅವರು, ಕೃಷ್ಣ ಅವರಿಗೆ ಅವರು ವಿಶೇಷವಾಗಿ ವಂದನೆಗಳು ಸಲ್ಲಿಸ್ತೀನಿ. ಈಗ ಅಧಿಕಾರಿ ಹಂಚಿಕೆಯಲ್ಲಿ ಮೊದಲನೇ ಬಾರಿ ನನಗೆ ಅವಕಾಶ ಸಿಕ್ಕಿದೆ. ಈ ಅವಕಾಶದಲ್ಲಿ ನನ್ನ ಅಧಿಕಾರ ಎಷ್ಟು ದಿವಸ ಇರುತ್ತೋ ಅಷ್ಟು ದಿವಸ ಈ ಬ್ಯಾಂಕ್ ಸೊಸೈಟಿಯನ್ನು ಒಂದು ಇದರಲ್ಲಿ ಕೆಲಸ ಮಾಡಿ ನಿರ್ವಹಿಸಿಕೊಂಡು ಹೋಗ್ಬೇಕಂತ ನನ್ನ ಸಹ ನಿರ್ದೇಶಕರ ಜೊತೆಯಲ್ಲಿ ನಾನು ಸಂಪೂರ್ಣವಾಗಿ ಸಹಕರಿಸಿ ಕೆಲಸ ಮಾಡಿ ಒಂದು ಬ್ಯಾಂಕ್ ಅಭಿವೃದ್ಧಿ ಮಾಡೋ ಕೆಲಸ ಮಾಡ್ತೀನಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಕೆಲಸ ಮಾಡಿದ್ದೀನಿ. ಬ್ಯಾಂಕಲ್ಲಿ ಇದೇ ಮೊದಲ ಬಾರಿಗೆ ನಮ್ಮನ್ನ ಉಪಾಧ್ಯಕ್ಷರು ಮಾಡಿದ್ದಕ್ಕೆ ಎಲ್ಲ ಡೈರೆಕ್ಟರ್ಗಳಿಗೂ ಕಾರ್ಯದರ್ಶಿ ಅವರಿಗೆಲ್ಲರಿಗೂ
ಮಹಿಳೆಯರಿಗೆ ಅವಕಾಶ ಅಂತ ಹೇಳುವ ಮಹಿಳೆ ಮೊದಲು ಕೊಟ್ಟಿರೋದಕ್ಕೆ. ನಾನು ಬ್ಯಾಂಕ್ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಫಸ್ಟ್ ಟೈಮ್ 116 ವರ್ಷದಲ್ಲಿ ಮಹಿಳಾ ಆಗಿರೋದು ಇದೆ ಫಸ್ಟ್ ಟೈಮ್. ಅದು ನಮ್ಮೂರಾಗಿ ಶ್ರೀಮತಿ ಡಾಕ್ಟರ್ ಕೆ. ಬಬಿತಾ ಕುಮಾರ್ ಸ್ಥಾನದಿಂದ ನಿರ್ದೇಶಕರು. ಬನ್ನಿ ಮೇಡಮ್. ಲೆಗ್ಗಿನ ಅಂತ ತೊಂದರೆ ಇಲ್ಲ ಅಕ್ಕ. ತೊಂದರೆ ಇಲ್ಲ. ಫೋಟೋ ಇದ್ದಾಗ ಹಾಕಪ್ಪ ನೀನು ಫೋಟೋ ಇದಾದ್ಮೇಲೆ ಚಪ್ಪಾಳಿ ಚಟಕ್ಕೆ ಆಗ್ತದೆ. ಯಾಕೆ ಇವನ ಅವಶ್ಯಕತೆ ಇದ್ದಿಲ್ಲ. ನಮ್ಮ ಪ್ರೀತಿ ಒಂದು ನಿಮಿಷ ಹಂಗೆ ಇದೆ. ಮೇಡಮ್ ಕೂತ್ಕೊಳ್ಳಿ. ಇಲ್ಲ ಇಲ್ಲ ಮೇಡಮ್ ಸೆಂಟ್ರಲ್ ನಿಲ್ಲಿಸ್ಬಿಡಿ. ಸ್ವಲ್ಪ ಈ ಕಡೆ ಚುನಾವಣೆಗೆ ಸಹಕರಿಸಿದ ಅಧಿಕಾರಿಗಳಿಗೂ ಮತ್ತು ಎಲ್ಲ ನಮ್ಮ ನಿರ್ದೇಶಕರಿಗೂ ಮತ್ತು ಸ್ನೇಹಿತರಿಗೂ ಆರ್ಥಿಕವಾಗಿ ನೀವೇ ಅಣ್ಣ ಚೇರ್ ಈ ಕಡೆ ಹಾಕೊಳ್ರಿಲ್ಲ ನೀನ್ ಸ್ವಲ್ಪ ಆ ಕಡೆ ಹೋಗಿ. ಇನ್ನು 13 ಜನ ನಿಂತ್ಕೊಬೋದು ಜಾಗ. ಯಾಕಪ್ಪ 13 ಬಂದಿದೀವಣ್ಣ. ಇನ್ನು 13 ಜನ ಆಗ್ಬಿಡ್ತಾ ಜಾಗ ಇದೆ. ಎಲ್ಲ ಸುದ್ದಿ ಮಾಧ್ಯಮ ಏಯ್ ಬಾಪ ಮಾರ್ಚ್ 5, 2026 ಏನು ಕೋಲಾರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರ ಸ್ಥಾನಕ್ಕೆ ನಮ್ಮ ಎಸ್ ಸುರೇಶ್ ಅವರು ನಿರ್ದೇಶಕರ ಸ್ಥಾನಕ್ಕೂ ಸಹ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಆ ನಿರ್ದೇಶಕರೆಲ್ಲರೂ ಸೇರಿ ಅವಿರೋಧವಾಗಿ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಈ ದಿನ ಆಯ್ಕೆ ಮಾಡಿರ್ತಾರೆ. ಆ ನಿರ್ದೇಶಕರಿಗೂ ಮತ್ತು ನಮ್ಮ ಸುರೇಶ್ ಎಸ್ ಸುರೇಶ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರೆಲ್ಲರಿಗೂ ಶುಭವಾಗಲಿ ಅಂತ ನಮ್ಮ ಕೋಲಾರ ಯೋಗಿನಾರಾಯಣ ಬಲ್ಜ ನೌಕರರ ಪರವಾಗಿ ಮತ್ತು ಎಲ್ಲ ಬಲ್ಜ ಮುಖಂಡರ ಪರವಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಈ ಏನು ಕೋಆಪರೇಟಿವ್ ಸೊಸೈಟಿ ಇದೆ, ಕೋಲಾರ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ಇದೆ, ಇದಕ್ಕೆ ಯುವ ಮುಖಂಡರು ಆಯ್ಕೆ ಆಗಿರೋದು ನಿರ್ದೇಶಕರಾಗಿ ಮತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಇದರ ಅಭಿವೃದ್ಧಿಗೆ ಇದೇ ರೀತಿ ನಿರ್ದೇಶಕರಾಗಿ ರವಿಯವರು ಮತ್ತು ಶ್ರೀಧರ್ ಅವರು ಸಹ ನಮ್ಮ ಪರಿಜನಾಂಗದ ಜನಾಂಗದವರು ಅವರು ಸಹ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇವರೆಲ್ಲರಿಗೂ ಸಹ ನಾನು ಶುಭಾಶಯ ಕೋರ್ತಾ ಇದ್ದೀನಿ. ನಮ್ಮ ಒಂದು ಸಲಹೆ ಅಧ್ಯಕ್ಷರಲ್ಲಿ ಅವರು ಯುವಕರಿದ್ದಾರೆ, ಮುನ್ನಡೆಸ್ಕೊಂಡು ಹೋಗುವಂಥ ಶಕ್ತಿ ಇದೆ. ಯಾವುದಾದ್ರೂ ಸೊಸೈಟಿಯನ್ನು ಮುಂಚೂಣಿಗೆ ತರಬೇಕಂದ್ರೆ ಅಥವಾ ಅದರ ಆಗುಹೋಗುಗಳು ಮತ್ತು ಅಭಿವೃದ್ಧಿ ಪಡಿಸೋದು ಅಧ್ಯಕ್ಷರ ಕೈಲಿರುತ್ತೆ ಮತ್ತು ನಿರ್ದೇಶಕರ ಕೈಲಿರುತ್ತೆ. ಈ ಸೊಸೈಟಿಯನ್ನು ಈ ಕೋಲಾರ ಜಿಲ್ಲೆಯಲ್ಲೇ ಉತ್ತಂಗ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂಥ ಆಶಿತ ಮತ್ತೊಮ್ಮೆ ಎಲ್ರಿಗೂ ಇಲ್ಲಿರೋ ನೆರೆದಿರ್ತಕ್ಕಂಥ ಎಲ್ರಿಗೂ ಮತ್ತು ನಿರ್ದೇಶಕರಿಗೆ ಶುಭಾಶಯಗಳು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.